ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಭೇಟಿಯಾಗಿದ್ದಾರೆ. ಜೈಲಲ್ಲಿ ಪ್ರತ್ಯೇಕವಾಗಿ ಇಬ್ಬರು ಕೂಡ ದರ್ಶನ್ರನ್ನ ಭೇಟಿಯಾಗಿರುವಂಥದ್ದು. ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಜೈಲಲ್ಲಿದ್ದಾರೆ. ಬಹು ದಿನಗಳ ಬಳಿಕ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಅದರ ಜೊತೆಗೆ ನಟಿ ರಕ್ಷಿತಾ ಕೂಡ ಜೈಲಿಗೆ ತೆರಳಿ ಅವರನ್ನು ಪ್ರತ್ಯೇಕವಾಗಿ ಮಾತನಾಡಿಸಿದ್ದಾರೆ. ಹಲೋ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವ, ಈಗ ಎಷ್ಟೊತ್ತು ಮಾತುಕತೆ ಆಯಿತು? ಪ್ರತ್ಯೇಕವಾಗಿ ಮೀಟ್ ಮಾಡಿದ್ದಾರೆ ನಟಿ ರಕ್ಷಿತಾ ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ. ಸೊ ಎಷ್ಟೊತ್ತು ಮಾತುಕತೆ ಆಯಿತು? ಶಿವನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇವತ್ತು ಪ್ರತ್ಯೇಕವಾಗಿ ನಟಿ ರಕ್ಷಿತಾ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆರೋಪಿ ದರ್ಶನ್ರನ್ನ ಮೀಟ್ ಮಾಡಿದ್ದಾರೆ. ಇಬ್ಬರ ಒಂದು ಪ್ರತ್ಯೇಕ ಮಾತುಕತೆ ಅಥವಾ ಪ್ರತ್ಯೇಕ ಭೇಟಿ ಒಂದು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಎಷ್ಟು ಹೊತ್ತು ಅವರು ಜೈಲಿನ ಒಳಗಡೆ ಇದ್ದರು, ಎಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಸಿಕ್ತು ಅವರಿಗೆ, ಡೀಟೇಲ್ಸ್ ಲಭ್ಯವಾಗಿದೆಯಾ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇವತ್ತು ಪ್ರತ್ಯೇಕವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ನಟಿ ರಕ್ಷಿತಾ ಆರೋಪಿ ದರ್ಶನ್ರನ್ನ ಪರಪ್ಪನಾಗ್ರಹಾರ ಜೈಲಲ್ಲಿ ಮೀಟ್ ಮಾಡಿದ್ದಾರೆ. ಸೊ ಇವತ್ತು ಒಂದೇ ದಿನ ಇಬ್ಬರು ಕೂಡ ಬಂದಿರುವಂಥದ್ದು, ಅದರ ಜೊತೆಗೆ ಪ್ರತ್ಯೇಕವಾಗಿ ಬಂದಿರುವಂಥದ್ದು ಯಾಕಾಗಿ? ಸೊ ಈ ಒಂದು ಕುತೂಹಲ ಇದೆ. ಬಹುಶಃ ಅನ್ಪ್ಲ್ಯಾನ್ಡ್ ಮೀಟಿಂಗ್ ಇತ್ತ ಅಥವಾ ಜೊತೆಯಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿರಲಿಲ್ವಾ, ಇಷ್ಟ ಇರಲಿಲ್ವಾ ಗೊತ್ತಿಲ್ಲ. ಆದರೆ ಪ್ರತ್ಯೇಕವಾಗಿ ಇಬ್ಬರು ಕೂಡ ಬಂದು ಆರೋಪಿ ದರ್ಶನ್ರನ್ನ ಪರಪ್ಪನಾಗ್ರಹಾರ ಜೈಲಲ್ಲಿ ಮೀಟ್ ಮಾಡಿದ್ದಾರೆ. ಆ ಒಂದು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಒಬ್ಬರೇ ರಕ್ಷಿತಾ ಬಂದಿರುವಂಥದ್ದು, ಅಂದರೆ ಅವರು ಒಂಟಿಯಾಗಿ ಬಂದಿದ್ದಾರೆ. ಇನ್ನು ಅವರ ಪತ್ನಿ ವಿಜಯಲಕ್ಷ್ಮಿ
ಇದ್ರ 3 ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಇವರೊಟ್ಟಿಗೆ ಬಂದು ಆರೋಪಿ ದರ್ಶನ್ರನ್ನು ಜೈಲಲ್ಲಿ ಭೇಟಿಯಾಗಿದ್ದಾರೆ. ನೆನಪಿನಲ್ಲಿರಬಹುದು, ಮುಂದಿನ ವರ್ಷ ಮೇ 15ರವರೆಗೂ ಕೂಡ ಜಾಮೀನು ಸಲ್ಲಿಕೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಆರೋಪಿ ದರ್ಶನ್ಗೆ. ಸೊ ಆ ಬೆನ್ನಲ್ಲೇ ಮೊನ್ನೆಯಷ್ಟೇ ಆ ಒಂದು ಅವಧಿಯನ್ನು ಕಡಿಮೆ ಮಾಡಬೇಕು, ಸಾಕ್ಷಿಗಳ ಒಂದು ಸಂಖ್ಯೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು, ತ್ವರಿತಗತಿಯಲ್ಲಿ 1 ವರ್ಷ ಬೇಡ ಆದಷ್ಟು ಬೇಗ ಈ ಟ್ರಯಲ್ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಸುಪ್ರೀಂ ಕೋರ್ಟ್ನಲ್ಲಿ. ಆದರೆ ಆ ಅರ್ಜಿ ಪೀಠದ ಮುಂದೆ ಬರಲೇ ಇಲ್ಲ. ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರೇ ಆ ಅರ್ಜಿಯನ್ನು ವಜಾಗೊಳಿಸಿದರು. ಇದು ವಿಚಾರಣೆಗೆ ಅರ್ಹವಲ್ಲದೆ ಇರುವಂಥ ಒಂದು ಪ್ರಕರಣ ಅಥವಾ ಅರ್ಜಿ ಅನ್ನುವಂಥ ಒಂದು ಕಾರಣವನ್ನು ನೀಡಿ ಅದನ್ನು ವಜಾಗೊಳಿಸಿದರು. ಸೊ ಹೀಗಾಗಿ ಮುಂದಿನ ವರ್ಷ ಅಂದರೆ 2027 ಮೇ 15ರವರೆಗೂ ಕೂಡ ಬೇಲ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಸೊ ವಜಾದ ಬೆನ್ನಲ್ಲೇ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಬಹುದಿನಗಳ ನಂತರ. ಹಾಗೆ ನಟಿ ರಕ್ಷಿತಾ ಕೂಡ ಜೈಲಿಗೆ ಬಂದು ಆರೋಪಿ ದರ್ಶನ್ರನ್ನು ಮೀಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.